ಈ ನನ್ನ ಬಾಳಿನಲ್ಲಿ ನೀನು ಯಾವ ರೀತಿ ಆಟ ಆಡಿಸ್ತಿದ್ಯಾ ಅಂದರೆ, ಕೊಡುವವಳು ನೀನೇ, ಕಿತ್ಕೊಳ್ಳುವವಳು ನೀನೇ ತಾಯಿ. ಮೊದಲು ಆನಂದನ್ನು ಪ್ರೀತಿಸಿದೆ, ಆದರೆ ಅವನು ನನ್ನ ಜೀವನಕ್ಕೆ ಬರದ ಹಾಗೆ ಮಾಡಿದವಳು ನೀನೇ. ಹಾಗೆ ಅಮರ್ನನ್ನು ಮದುವೆ ಆದೆ, ಮದುವೆಯಾಗಿ ಯಾವ ಸುಖನೂ ಕಾಣದ ಥರ ಮಾಡಿದವಳು ನೀನೇ ತಾಯಿ. ಏನೇ ಆಗಲಿ ನನ್ನ ಬಾಳಲ್ಲಿ ನಾನು ಈ ಹಣೆ ಮೇಲಿರೋ ಸಿಂಧೂರ ಯಾವತ್ತೂ ಶಾಶ್ವತವಾಗಿದ್ದರೆ ಸಾಕು. ಆನಂದ್, ನೀವು? ನಾನು ಚೆನ್ನಾಗಿದ್ದೇನೆ ಶಿವನಿ, ಆದರೆ ನೀನು ಮಾತ್ರ ಚೆನ್ನಾಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲ, ನಿನ್ನ ಹಿಂದಿನ ಪ್ರೇಮವನ್ನು ಮರೆತು ಅಮರ್ನನ್ನು ಹೊಂದಿಕೊಳ್ಳಿಕ್ಕೆ ನೀನು ಯಾಕೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀಯ? ನನ್ನ ಸ್ನೇಹಿತ ಅಮರ್ನೊಂದಿಗೆ ದಾಂಪತ್ಯ ಜೀವನಕ್ಕೆ ಅಡಿಯಾಗಲು ಸಾಧ್ಯವಿಲ್ಲ. ಆನಂದ್, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾನು ನಿಮ್ಮ ಪ್ರೀತಿಯನ್ನು ಮರೆತು ಎಷ್ಟೋ ಕಾಲವಾಗಿದೆ. ಅದನ್ನು ಯೋಚಿಸ್ತಾ ನಾನು ನನ್ನ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇಲ್ಲ. ನಿಮ್ಮ ಮಾತಿನಂತೆ ನಾನು ಅಮರ್ನನ್ನು ಮದುವೆಯಾಗಿ ಚೆನ್ನಾಗಿದ್ದೇನೆ. ಆದರೆ ನಾನು ಯಾವ ಪರಿಸ್ಥಿತಿಯಲ್ಲಿದ್ದೇನೆ ಅಂತ ನಿಮ್ಗೆ ತಿಳಿದ್ರೆ ನಿಮ್ಗೆ ಅದರಿಂದ ಆಘಾತ ಆಗ್ಬೋದು. ಅಶ್ವಿನಿ, ನೀನು ನರಕ ಯಾತನೆ ಯೋಚಿಸುವುದು ನನಗೆ ಗೊತ್ತು. ಆದರೆ ನನ್ನಿಂದಲೇ ನಿನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಚೂರು ಚೂರಾಗಿ ಹೋಗಿದೆ. ಆದರೆ ನನ್ನ ಈ ಒಂದು ಪ್ರಯತ್ನಕ್ಕೆ ಒತ್ತಡಕ್ಕೆ ಮಣಿದು ನೀನು ಅಮರನನ್ನು ಮದುವೆಯಾಗಿ ಅಮರನ ದಾಂಪತ್ಯ ಜೀವನಕ್ಕೆ ತೊಂದರೆ ಕೊಟ್ಟು ಅವನನ್ನು ಮಾತ್ರ ಶಿಕ್ಷಿಸಬೇಡ ಅಶ್ವಿನಿ, ಅವನನ್ನು ಮಾತ್ರ ಶಿಕ್ಷಿಸಬೇಡ. ಆನಂದ್, ಯಾವ ಹೆಣ್ಣು ತನ್ನ ಜೀವನವನ್ನು ತಾನೇ ಹಾಳು ಮಾಡ್ಕೊಳ್ಳಲ್ಲ. ಆದರೆ ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ನಾನೇನಾದರೂ ಅವನನ್ನು ಇಷ್ಟಪಟ್ಟು ಅವನ ಜೊತೆ ಸುಖ ದಾಂಪತ್ಯಕ್ಕೆ ಬಂದರೆ ನನ್ನ ಬಾಳನ್ನು ನಾನೇ ಹಾಳು ಮಾಡ್ಕೊಳ್ಳೋಂಗಾಗತ್ತೆ. ಅಶ್ವಿನಿ, ಹಾಗಾದರೆ ನೀನು ಅಮರನೊಂದಿಗೆ ದಾಂಪತ್ಯ ಜೀವನಕ್ಕೆ ಯಾಕೆ ಹೊಂದಿಕೊಳ್ತಾ ಇಲ್ಲ ಅಶ್ವಿನಿ? ಯಾಕೆ ಹೊಂದಿಕೊಳ್ತಾ ಇಲ್ಲ? ನಡೆದದಾದರೂ ಏನು ಅದು ಹೇಳು ಅಶ್ವಿನಿ, ಹೇಳು. ಅದೇನಂದರೆ, ಅವಳು ತನ್ನ ಸಿಂಧೂರ ಮಾಂಗಲ್ಯವನ್ನು ಉಳಿಸಿಕೊಳ್ಳುವುದಕ್ಕಾಗಿ, ಅವಳು ನಿಜವಾಗಿಯೂ ದೇವತೆ, ತನ್ನ ಗಂಡನ ಪ್ರಾಣವನ್ನು ಕಾಪಾಡಲು ತನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಅದುಮಿಟ್ಟುಕೊಂಡು ಮನದಲ್ಲಿ ಬರೀ ದುಃಖವನ್ನೇ ಭರಿಸಿಕೊಂಡು ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ತನ್ನ ಗಂಡನೊಂದಿಗೆ ಒಂದು ನಿರ್ಜೀವ ಗೊಂಬೆಯಾಗಿ ಬದುಕು ಸಾಗಿಸುತ್ತಿದ್ದಾಳೆ. ಡಾಕ್ಟರ್, ಏನು ಹೇಳ್ತಾ ಇರುವುದು ನೀವು? ಅಮರನ್ನ ಕೈ ಹಿಡಿದು ಸಂತೋಷದಿಂದ ಇರಬೇಕಾದ ಅಶ್ವಿನಿ ನರಕ ಯಾತ್ನೆ ಯೋಚಿಸ್ತಾ ಇದ್ದಾಳ. ಯಾಕೆ ಡಾಕ್ಟರ್, ಯಾಕೆ? ನೋಡು ಆನಂದ್, ಈ ಭಗವಂತನ ಮಹಿಮೆಯನ್ನು ಬಲ್ಲವರ್ಯಾರು? ಕೆಲವರಿಗೆ ಐಶ್ವರ್ಯವನ್ನು ನೀಡಿ ಕೆಲವರಿಗೆ ದಾರಿದ್ರ್ಯವನ್ನು ನೀಡಿದ್ದಾನೆ, ಇನ್ನು ಕೆಲವರಿಗೆ ಸುಖ ಸಂತೋಷವನ್ನು ನೀಡಿ ಇನ್ನು ಕೆಲವರಿಗೆ ಭಯಂಕರ ಕಾಯಿಲೆಯನ್ನು ಕೊಟ್ಟು ದುಃಖದ ಹೊಳೆಯಲ್ಲಿ ನೂಕಿದ್ದಾನೆ. ನೀವು ಏನು ನುಡಿತಾ ಇದ್ದೀರಿ? ಆನಂದನಿಗೆ ಅಂತ ಯಾವ ಕಾಯಿಲೆ ಇದೆ ಡಾಕ್ಟರ್? ಹೌದು, ಅಮರ್ನಿಗೆ ಮೂತ್ರಕೋಶದ ಕ್ಯಾನ್ಸರ್ ಇದೆ. ಡಾಕ್ಟರ್, ಅಮರ್ನಿಗೆ ಮೂತ್ರಕೋಶದ ಕ್ಯಾನ್ಸರ್ವೇ? ಈ ವಿಷಯ ನಿಮ್ಗೆ ಗೊತ್ತಿದ್ರು ಅಮರ್ನಿಗೆ ಈ ವಿಷಯ ಏನಾದರೂ ಗೊತ್ತಿದೆಯಾ ಡಾಕ್ಟರ್? ಇಲ್ಲ. ಅದಾಗ್ಲೂ ಅಶ್ವಿನಿಯನ್ನ ಯಾಕೆ ಡಾಕ್ಟರ್ ನೀವು ಮದುವೆ ಆಗ್ಲಿಕ್ಕೆ ಒಪ್ಪಿಗೆ ಕೊಟ್ರಿ ಡಾಕ್ಟರ್? ಈ ವಿಷಯ ನಿಮ್ಗೆ ಗೊತ್ತಿದ್ದಾಗ ಆ ಮದುವೆನ ಅದನ್ನು ತಡೆಯಬಹುದಾಗಿತ್ತಲ್ಲ ಡಾಕ್ಟರ್? ನೋಡು, ಅಮರ್ನ ಮದುವೆ ನಿಶ್ಚಯವಾಗಿದ್ದಾಗ ನಾನು ವೈದ್ಯರ ಸಮ್ಮೇಳನದಲ್ಲಿ ಭಾಗವಹಿಸಲು ದಿಲ್ಲಿಗೆ ಹೋಗಿದ್ದೆ. ಮದುವೆಯ ದಿವಸ ಬಂದ ನಾನು ಅಮರ್ನ ವೆಡ್ಡಿಂಗ್ ಕಾರ್ಡ್ ನೋಡಿ ದಿಗ್ಭ್ರಮೆಗೊಂಡು ಮದುವೆ ನಿಲ್ಲಿಸಲು ಬರುವಷ್ಟರಲ್ಲಿ ಅಮರ್ ಅಶ್ವಿನಿಯ ಕೊರಳಿಗೆ ತಾಳಿ ಕಟ್ಟಿಯಾಗಿತ್ತು. ಅದಕ್ಕೆ ವಿಚಾರ ಮಾಡಿ ಅಶ್ವಿನಿಯನ್ನ ಕರೆದು ಎಲ್ಲ ವಿಚಾರವನ್ನು ತಿಳಿಸಿ, ಯಾವುದೇ ಕಾರಣಕ್ಕೂ ನೀನು ನಿನ್ನ ದೇಹ ಸುಖವನ್ನು ಅಮರ್ನಿಗೆ ನೀಡದೆ ಈ ಒಂದು ರಹಸ್ಯವನ್ನ ಮುಚ್ಚಿಡುವಂತೆ ಅವಳಿಂದ ಆಣೆ ಮಾಡಿಸಿದ್ದೆ.
ಅಂಥ ಮಹಾಕಾಯಿಲೆ ಅಮರನಿಗೆ ಬಂದದ್ದು ನಿಜವಾಗ್ಲೂ ದೈವಚಿತ್ತ ಡಾಕ್ಟರ್. ಡಾಕ್ಟರ್, ಅಮರನಿಗೆ ಶಸ್ತ್ರಚಿಕಿತ್ಸೆ ಮಾಡದೆ ನಮ್ಮ ಅಮರನನ್ನು ಬದುಕಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ವಾ ಡಾಕ್ಟರ್? ಸಾಧ್ಯವಿದೆ ಆನಂದ್, ಸಾಧ್ಯವಿದೆ. ಅಮರ್ನಿಗೆ ಶಸ್ತ್ರಚಿಕಿತ್ಸೆ ಮಾಡಿದರೆ ಅವನು ಬದುಕಲಬಹುದು, ಇಲ್ಲ ಆ ದೇವರ ಪ್ರೀತಿಗೆ ಪಾತ್ರರಾಗಬಹುದು. ಹಾಗಂತ ನೀವು ಭಯಪಡುವ ಅಗತ್ಯವಿಲ್ಲ. ನನಗೆ ಆತ್ಮವಿಶ್ವಾಸವಿದೆ. ಆನಂದ್ ಈ ಒಂದು ಶಸ್ತ್ರಚಿಕಿತ್ಸೆಯಲ್ಲಿ ಜಯ ಹೊಂದಿ ಅಶ್ವಿನಿಯ ಸಿಂಧೂರವನ್ನು ಉಳಿಸುತ್ತಾನೆಂದು. ಅಂದ ಹಾಗೆ ಆನಂದ್, ಈ ಒಂದು ವಿಷಯವನ್ನ ನಿನ್ನ ಸ್ನೇಹಿತ ಅಮರ್ನಿಗೆ ತಿಳಿಸಿದೆ. ಈ ಒಂದು ರಹಸ್ಯವನ್ನ ಮುಚ್ಚಿಡಬೇಕು. ಸಮಯ ಬಂದಾಗ ನಾನೇ ಅವನಿಗೆ ತಿಳಿಸುತ್ತೇನೆ. ಹೇ ದೇವ, ನಾನು ಎಂಥ ಪಾಪಿ. ನಿರ್ಮಲ ಮನಸ್ಸಿನ ಅಶ್ವಿನಿಯನ್ನ ಪ್ರೀತಿಸಿದ್ರು ಸ್ನೇಹಿತನಿಗಾಗಿ ನನ್ನ ಅಶ್ವಿನಿಯನ್ನ ನಾನು ದೂರ ಮಾಡಿದೆ. ಅಶ್ವಿನಿ, ನನ್ನನ್ನು ಕ್ಷಮಿಸಿದ್ರು. ಅಶ್ವಿನಿ, ದಯವಿಟ್ಟು ನನ್ನನ್ನು ದೈವದ ಅಣತಿ ಮುಂದೆ ನಾವೆಲ್ಲ ಯಾರು? ಅವನು ಹೇಗೆ ಆಡಿಸ್ತಾನೋ ಹಾಗೆ ಆಡಬೇಕಾದ ನಮ್ಮ ಕರ್ತವ್ಯ. ನೋಡೋಣ ದೇವ್ರು ಏನು ಮಾಡ್ತಾನೆ. ಡಾಕ್ಟರ್, ನನ್ನ ಅಮರ ಬದುಕಬೇಕು. ಅದೆಷ್ಟೇ ಖರ್ಚಾದ್ರೂ ಸರಿ, ಯಾವ ವಿಷಯವಾದ್ರೂ ಸರಿ, ಅವನು ಬೆನ್ನಾಗಿ ನಾನಿರ್ತೇನೆ. ನಾನಿರ್ತೇನೆ. ನೀವಿಷ್ಟು ಭರವಸೆ ಕೊಟ್ಟರೆ ಸರ್. ಅಶ್ವಿನಿ, ಧೈರ್ಯವಾಗಿರಮ್ಮ. ಯಾವುದನ್ನು ಮನಸ್ಸಿಗೆ ಹಚ್ಕೊಂಡ್ಬೇಡ. ಬರ್ತೇನೆ ಅಶ್ವಿನಿ. ಡಾಕ್ಟರ್ ಹೇಳಿ ಕೇಳಿಸ್ತಿಲ್ವ? ಅಮರ್ನಿಗೆ ಇನ್ನೂ ಕ್ಯಾನ್ಸರ್ ರೋಗ ಬಲಿಲಿಲ್ಲ ಅಂತ. ಅಂದರೆ ಸ್ಟಾರ್ಟಿಂಗ್ ಪೊಸಿಷನ್ ಅಂತ ಹೇಳ್ತೇವಲ್ಲ, ಹಾಗೆ ಹೇಗಾದರೂ ಮಾಡಿ ಆಪರೇಷನ್ ಮಾಡಿ ನಮ್ಮ ಅಮರನ್ನು ಉಳಿಸಿಕೊಳ್ಳೋ ಪ್ರಯತ್ನ ನಾವು ಮಾಡಬೇಕು. ನೀನೇನು ಹೇಳ್ಬೇಡ ಸರ್. ಆ ವಜ್ರಕಾಂತನ ಮಾತನ್ನು ನಂಬಿ ಕ್ಷಣಾರ್ಧದಲ್ಲಿ ನಾನು ಎಂಥ ಘೋರ ಕೃತ್ಯವೆಸಗುತ್ತಿದ್ದೆ. ಪಾಪ, ಆ ಅಶ್ವಿನಿ ಮತ್ತು ಆನಂದ ಎಂತಹ ತ್ಯಾಗ ಜೀವಿಗಳು, ಎಂತಹ ಭಾವನಾ ಜೀವಿಗಳು. ಹೌದು, ನನ್ನನ್ನು ಮನಸಾರೆ ಪ್ರೀತಿಸಿದ ಅಶ್ವಿನಿ ನನ್ನೊಂದಿಗೆ ದೈಹಿಕ ಸುಖ ನೀಡದಿದ್ದರೂ ಪರವಾಗಿಲ್ಲ, ಬಾಧೆಯಾಗಿ ನನ್ನ ಜೊತೆಗಿದ್ದಾಳೆ. ಆದರೆ ಒಂದೊಮ್ಮೆ ನನಗಿರುವ ಕಾಯಿಲೆಯಿಂದ ನಾನು ಮರಣಪಟ್ಟರೆ ನನ್ನ ಅಶ್ವಿನಿ ವಿಧವೆಯಾಗಿ ಬಾಳುತ್ತಾಳೆ, ವಿಧವೆಯಾಗಿ ಕೊರಗಿ ಬಾಳುತ್ತಾಳೆ. ಇಲ್ಲ, ನನ್ನ ಅಶ್ವಿನಿ ವಿಧವೆಯಾಗಬಾರದು. ಅವಳು ಸೌಭಾಗ್ಯವತಿಯಾಗಿಯೇ ಇರಬೇಕು. ಹೌದು ಅಶ್ವಿನಿ, ಅಶ್ವಿನಿ. ಸ್ವಾಮಿ ಕರೆದ್ರಾ? ಹೌದು ಅಶ್ವಿನಿ, ನೋಡು, ನೀನು ನನ್ನೊಂದಿಗೆ ಮದುವೆಯಾಗಿ ಇಷ್ಟು ದಿನಗಳಾದರೂ ನೀನು ಪಡುತ್ತಿರುವ ಮಾನಸಿಕ ವೇದನೆ ಎಂಬುದು ನನಗೆ ಚೆನ್ನಾಗಿ ಗೊತ್ತು ಅಶ್ವಿನಿ. ನೀನು ಸದಾ ಈ ಕಣ್ಣೀರಲ್ಲಿ ಕೈ ತೊಳೆದು ನೋಡಿ ನನಗೆ ತುಂಬ ಬೇಸರವಾಗುತ್ತಿದೆ ಅಶ್ವಿನಿ, ತುಂಬ ಬೇಸರವಾಗುತ್ತಿದೆ. ಸ್ವಾಮಿ, ಹಾಗೇನಿಲ್ವಲ್ಲ, ನಾನು ಚೆನ್ನಾಗಿದ್ದೇನಲ್ಲ. ಅಶ್ವಿನಿ, ಗುಟ್ಟನ್ನು ಹೆಚ್ಚು ದಿನ ಮುಚ್ಚಿಡಲು ಸಾಧ್ಯವಿಲ್ಲಮ್ಮ, ಹೆಚ್ಚು ದಿನ ಮುಚ್ಚಿಡಲು ಸಾಧ್ಯವಿಲ್ಲ. ಅದು ಒಂದಲ್ಲ ಒಂದು ದಿನ ರಟ್ಟಾಗಲೇಬೇಕು ಅಶ್ವಿನಿ, ರಟ್ಟಾಗಲೇಬೇಕು. ನೋಡು, ನೀನು ಯಾವ ವಿಷಯವನ್ನು ನನ್ನಿಂದ ಮುಚ್ಚಿಡಲು ಪ್ರಯತ್ನಿಸುತ್ತಿದೆಯೋ ಆ ವಿಚಾರವನ್ನು ನಾನಿಂದು ಕಿವಿಯಾರೆ ಕೇಳಿಸಿಕೊಂಡಿರುವೆ. ನೋಡು ಅಶ್ವಿನಿ, ನೀನು ಯಾವುದೇ ಕಾರಣಕ್ಕೆ ವಿಧವೆ ಆಗಬಾರ್ದು. ಅದಕ್ಕಾಗಿ ನಾನು ನಿನ್ನಲ್ಲಿ ಒಂದು ಮಾತು ಹೇಳುತ್ತೇನೆ, ನೀನು ಅದನ್ನು ನಡೆಸಿಕೊಡಬೇಕು. ಡಾಕ್ಟ್ರು ಆಪರೇಷನ್ ಮಾಡಿದ್ರೆ ಅದು ಸರಿಯಾಗತ್ತೆ ಅಂತ ಹೇಳಿದ್ದಾರೆ. ಅಶ್ವಿನಿ, ಡಾಕ್ಟ್ರ್ ಹೇಳ್ತಾರಮ್ಮ, ಡಾಕ್ಟ್ರ್ ಹೇಳ್ತಾರೆ. ನೋಡು, ಶಸ್ತ್ರಕ್ರಿಯೆಯಲ್ಲಿ ನನ್ನನ್ನು ಬದುಕಿಸುವುದು ಅಥವಾ ನನ್ನನ್ನು ಆ ಪರಮಾತ್ಮನಲ್ಲಿ ಕರೆದುಕೊಂಡುವುದು ಆ ಭಗವಂತನ ಕೈಲಿದೆ ಅಶ್ವಿನಿ, ಭಗವಂತನ ಕೈ. ಈ ಜೀವನ ಎನ್ನುವುದು 3 ದಿನದ ಸಂತೆ ಅಶ್ವಿನಿ, 3 ದಿನದ ಸಂತೆ. ಹುಟ್ಟಿದ ಪ್ರತಿಯೊರು ತಾನು ಈ ಭೂಮಿಯ ಮೇಲೆ ಬದುಕು ಸಾಗಿಸಿ ಈ ಬದುಕು ಜಾತ್ರೆಯಲ್ಲಿ ಒಂದು ದಿನ ಮುಗಿಸಿ ಹೋಗಲೇಬೇಕು. ನೋಡು ಅಶ್ವಿನಿ, ನೀನು ಹೇಳಿದ ಹಾಗೆ ಈ ಜೀವನ ಅನ್ನುವುದು 3 ದಿನ ಸಂತೆ. ಹುಟ್ಟುವುದು 1 ದಿನ, ಸಾಯುವುದು 1 ದಿನ. ನಡುವೆ ಈ ಜೀವನ ಅನ್ನುವುದು 1 ಕ್ಷಣ ಅಶ್ವಿನಿ, 1 ಕ್ಷಣ. ಹುಟ್ಟಿದ ಪ್ರತಿಯೋರ್ವ ಈ ವ್ಯಕ್ತಿಯು
ತಾನಿನ್ನೂ ಬದುಕಬೇಕು, ತನ್ನ ಬಾಳು ಸುಖಕರವಾಗಬೇಕು ಎಂದು ಆಶಿಸುತ್ತಾಳೆ. ಅದೇ ರೀತಿ ಅವನನ್ನು ಕೈ ಹಿಡಿದ ಅವನ ಸತಿ ತನ್ನ ಗಂಡ ಸುಖವಾಗಿರಬೇಕು, ಅವನಿಂದ ತಾನು ಪಡೆದ ತನ್ನ ತಾಳಿ, ತಾನು ಮುಡಿದುಕೊಂಡ ಮಲ್ಲಿಗೆ, ಧರಿಸಿದ ಸಿಂಧೂರ ಸದಾ ಶಾಶ್ವತವಾಗಿರಬೇಕು, ಸ್ಥಿರವಾಗಿರಬೇಕೆಂದು ಬಯಸುತ್ತಾಳೆ. ಅಶ್ವಿನಿ, ಸ್ಥಿರವಾಗಿರಬೇಕೆಂದು ಬಯಸುತ್ತಾಳೆ. ಹೌದು ಸ್ವಾಮಿ, ನಾನು ಕೂಡ ನನ್ನ ಈ ತಾಳಿ ಭಾಗ್ಯ ಸಿಂಧೂರ ಯಾವತ್ತೂ ಗಟ್ಟಿಯಾಗಿರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಅಶ್ವಿನಿ, ನೀನು ನಿನ್ನ ತಾಳಿಯ ಭಾಗ್ಯ ನಿಜವಾಗಿಯೂ ಬಯಸ್ತಾ ಇದ್ದೆ ಅಂದರೆ, ಮಾನಸಿಕವಾಗಿ ಬಯಸ್ತಾ ಇದ್ದೆ ಅಂದರೆ, ಈಗ ನೀನು ನನಗೊಂದು ವಚನ ಕೊಡಬೇಕು. ಅಷ್ಟೇ ಅಲ್ಲ, ನೀನೊಂದು ತ್ಯಾಗಕ್ಕೂ ಸಿದ್ಧಳಾಗಬೇಕು. ನನ್ನ ಈ ಸಿಂಧೂರ, ಈ ಮಾಂಗಲ್ಯ ಗಟ್ಟಿಯಾಗಿರತ್ತನ್ನೋದಾದರೆ ನಾನು ಯಾವ ತ್ಯಾಗಕ್ಕೂ ಸಿದ್ಧ. ನಿಮ್ಗೆ ಯಾವ ವಚನ ಕೊಟ್ಟರು ನಾನು ಬದ್ಧ. ನೋಡು ಶ್ರೀ, ಒಂದೊಮ್ಮೆ ನನ್ನ ಶಸ್ತ್ರಕ್ರಿಯೆಯಲ್ಲಿ ನಾನು ಆ ದೇವನ ಪಾದಕ್ಕೆ ಸೇರಿದೆ. ದಯವಿಟ್ಟು ಅಶ್ವಿನಿ, ನೀನು ಮಾತ್ರ ವಿಧವೆಯಾಗ. ನನ್ನ ಮಿತ್ರ ಆನಂದನ ಕೈ ಹಿಡಿದು ನೀನು ಸೌಭಾಗ್ಯ ಇದೇನು ಮಾತಾಡ್ತಿದ್ದೀರಾ? ನನಗೆ ವಿಶ್ವಾಸ ಇದೆ, ನೀವು ಆಪರೇಷನ್ನಲ್ಲಿ ಗುಣಮುಖ ಆಗ್ತೀರಂತ ನನಗೆ ವಿಶ್ವಾಸ ಇದೆ ಸ್ವಾಮಿ. ಇಲ್ಲ ನೋಡು, ಇಲ್ಲ ಅಂತ ಹೇಳಿ ನನ್ನ ಮನಸ್ಸನ್ನು ನೋಯಿಸಬೇಡ ಅಶ್ವಿನಿ, ನನ್ನ ಮನಸ್ಸನ್ನು ನೋಯಿಸಬೇಡ. ಆನಂದ ಪರಪುರುಷನಲ್ಲ, ನೀವಿಬ್ಬರು ಪ್ರೇಮಿಸಿದ ಪ್ರೇಮಿಗಳು. ನೋಡು, ನೀನು ಆನಂದನನ್ನು ಮದುವೆ ಆದರೆ ಈ ಅಮರನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಅಮರನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಆಗಲಿ ಸ್ವಾಮಿ, ನೀವು ಹೇಳಿದ ಮಾತನ್ನು ನಾನು ಯೋಚಿಸ್ತೇನೆ. ನೀವು ಸಂತೋಷವಾಗಿರುವುದಾದರೆ ನಾನು ಆ ಮಾತನ್ನು ನೆರವೇರಿಸ್ಕೊಡ್ತೇನೆ. ಅಶ್ವಿನಿ, ನೋಡು, ನಾನು ಈ ವಿಚಾರವನ್ನು ನನ್ನ ಮಿತ್ರನಾದ ಆನಂದಿಗೂ ಹೇಳುತ್ತೇನೆ. ಅವನು ನನ್ನ ಪ್ರೀತಿಯ ಬಂಧನದಲ್ಲಿ ಸಿಲುಕಿ ಈ ಮಾತನ್ನು ನಡೆಸಿಕೊಡುತ್ತಾನೆಂಬ ವಿಶ್ವಾಸ ನನಗಿದೆ. ಖಂಡಿತವಾಗಿ ಅವನು ಮಾತನ್ನು ನಡೆಸಿಕೊಡ್ತಾನೆ. ನೀನು ಸಹ ನನ್ನ ಪತ್ನಿಯಾಗಿ ನನಗೆ ವಚನ ಕೊಟ್ಟಿರುವೆ. ನೋಡು, ನೀನು ಈ ಮಾತನ್ನು ನಡೆಸಿಕೊಡಲೇಬೇಕು. ಇದು ನನ್ನ ಆಜ್ಞೆ, ನೆನಪಿಡು. ಆಗಲಿ ಸ್ವಾಮಿ, ನಿಮ್ಮ ಈ ಮಾತನ್ನು ನಾನು ನಡೆಸ್ಕೊಡ್ತೀನಿ. ಓ ದೇವ್ರೆ, ಮೊದಲು ಗಂಟು ಹಾಕೋಳು ನೀನೆ, ನಂತರ ಗಂಟು ಬಿಡಿಸೋಳು ನೀನೆ. ನೋಡೋಣ ಜೀವನ ಎಲ್ಲಿಗೆ ಹೋಗಿ ಮುಟ್ಟತ್ತೆ ಅಂತ.